ಏನಿಲ್ಲ ಕಣಪ್ಪ, ಬದುಕಿರೋ ತನಕ ನೀನೇ ಚಂದ್ರ, ನೀನೇ ಇಂದ್ರ, ನೀನೇ ಸೂರ, ನೀನೇ ಧೀರ ಅನ್ನು ಹೇಳ್ತಿರು, ಸತ್ತಾಗ ಜೊತೆಲಿ ಬರುದಿಲ್ಲ ಕಣಪ್ಪ. ಚಿಕ್ತಾಯಿ ಏನಕ್ಕ ಅದೇನೋ ಆಚೆ ಅಗಣ ಬಿದ್ದಂಗೆ ಸದ್ದಾಯ್ತು ನೋಡು. ಆಯ್ತು ಹೋಗಪ್ಪ, ಹಣೆ ಬರ ಜಾಗಟೆ ಬೋನಾಸಿ ಸಂಕಾದೆ ಪ್ರಪಂಚ ಆಗ್ಲಾಗದೆಲ್ಲ ಬದುಕತ್ತೀನಿ ನಾನು. ನನ್ನ ಯಜಮಾನ ಹೊಟ್ಟದಲ್ಲ ರಾಜ್ಕುಮಾರ, ನಿನ್ನ ಬಿಟ್ಟು ಹೆಂಗ್ ಬದುಕನೋ ಅಂತ. ಬಾಯಲ್ಲಿ ಮಾತು ಸವಿ ಬೆಲ್ಲ, ಸತ್ತಾಗ ನಿನ್ನ ಜೊತೆ ಬರೋದಿಲ್ಲ. ನಮ್ಮ ಅಪ್ನಟ್ಟಿ ಆಗ್ಲಾಗದೆ ಯಾವ್ದಾರ ಮೂಲೆಯಲ್ಲಿ ಗೇಕ ತಿಂತೀನಿ, ಹೋಗೋ ನಿನ್ ಪೊಳೆಯಕ್ ಬರೋ ಅನ್ಲು. ಹಿಂಗೆ ಚುಂಚಗಳ್ಳಿ ಅಂತದೊಂದು ಗ್ರಾಮ. ಒಬ್ಬ ದೊಡ್ಡ ಶ್ರೀಮಂತ ಇದ್ದ, ಅಗರ್ಭ ಶ್ರೀಮಂತ. ಶ್ರೀಮಂತಿಕೆ ಇತ್ತು, ವಿದ್ಯೆ ಇರಲಿಲ್ಲ. ಶ್ರೀಮಂತಿಕೆಗಿಂತ ಜಾಸ್ತಿ ಅಹಂಕಾರ ಇತ್ತು. ನಾನೇ ಶ್ರೇಷ್ಠ ಅನ್ನೋ ಭಾವನೆ ಅವನಿಗೆ. ಯಾರಾದರೂ ಮನೆ ಕಟ್ತಾವ್ರ ಊರಲ್ಲಿ ಅಂದರೆ ಇವನು ಇನ್ನೊಂದು ಅಂತಸ್ತಿ ಮಾಡಿ ಮನೆ ಕಟ್ಟಬೇಕು ಅನ್ನುವ. ನಮ್ಮ ಇಡೀ ಗ್ರಾಮದಲ್ಲಿ ನನ್ನ ಮನೆ ಎತ್ತರಾಗಿರಬೇಕು ಅಂತ ಆಸೆ ಒಂದು. ಮದುವೆ ಸಮಯ, ಮದುವೆ ಮಾಡ್ಕೋಬೇಕಲ್ಲ. ಹೋಗಿ ಮದುವೆ ಮಾಡ್ಕೊಬಂದ. ರಾಮನಗರದಲ್ಲೂ ನೆಂಟಂದ, ಚಿಕ್ತಾಯಿ ಅಂತ ಅವಳ ಹೆಸರು. 5 ವರ್ಷ ಮಕ್ಕಳಾಗಲಿಲ್ಲ. ಆಮೇಲೆ ಮಕ್ಕಳಾಗಲಿಲ್ವಲ್ಲ ಅಂತ ಮಂಡ್ಯಕ್ಕೆ ಹೋಗಿ ಅಲ್ಲೊಂದು ಮದುವೆ ಮಾಡ್ಕೊಬಂದ. ಪುಟ್ಟ ತಾಯಿ ಅಂತ ಅವಳ ಹೆಸರು. ಅವಳಿಗೂ 5 ವರ್ಷ ಆದರೆ ಅವಳಿಗೂ ಮಕ್ಕಳಾಗಲಿಲ್ಲ. ಅಲ್ಲೂ ಅಹಂಕಾರ ಅವಂದು. ಮಕ್ಕಳಿಲ್ವಲ್ಲೋ ಯಜಮಾನ ನಿನಗೆ ಅಂದರೆ, ಬೇಡ ಬಿಡಯ್ಯ, ಏನು ಮಕ್ಕಳವರೆಲ್ಲ ಏನು ಹೊಡ್ತುಂಬ ಉಣ್ತಿದ್ದಾರ ಜಗತ್ತಲ್ಲಿ ಊಟ? ಪಿಸಾಕ್, ಯಾವ ಮಕ್ಕಳು ಬೇಕಾಗಿಲ್ಲ, ದುಡ್ಡಿಲ್ವ ನನ್ನ ಹತ್ರ, ನಾಳೆ ದಿನ ಯಾವನಾರು ಎಳ್ದಾಕ್ಬಿಟ್ಟು ದುಡ್ಡು ಮಡಿಕೊಂಡು ಹೋಯ್ತಂಬಿಡ ಅಂತ ಅಹಂಕಾರ. ಎಲ್ಲಿ ಕೂತ್ಕೊಂಡ್ರು ಇನ್ನೇನು ಸುದ್ದಿ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಲಿ, ಮದುವೆಗೆ ಹೋಗ್ಲಿ, ಶ್ರಾದ್ದ ಕಾರ್ಯಕ್ರಮಕ್ಕೆ ಹೋಗ್ಲಿ, ನನ್ನ ಹೆಂಡ್ತಿರೇ ಶ್ರೇಷ್ಠ ಅಂತ ಇವನು. ಆ ತಾಯ್ದಿರು ಎಲ್ಲಾರ ಹೋಗ್ಲಿ ನಮ್ಗೆ ಅಣ್ಣೆ ಶ್ರೇಷ್ಠ ಅಂತವ್ರು. ಅಂಥವನು ಹೆಂಡ್ತಿ ಬಿಟ್ಕೊಡೋನಲ್ಲ. ಈಗ ಒಂದು ದಿವಸ ಯಜಮಾನ ಮನೆ ಮುಂದೆ ಚೇರ್ ಹಾಕೊಂಡು ಪೇಪರ್ ಓದ್ತಾ ಕುಂತವನೇ. ಬೀದಿಲೊಬ್ಬ ದಾಸಪ್ಪ ಒಯ್ತಿದ್ದ. ಜಾಗಟೆ ಭವನ ಹಾಸಿ ಶಂಕ ಎಲ್ಲ ಹಿಡ್ಕೊಂಡು ಹೋಗ್ತಾವನೆ ದಾಸಪ್ಪ. ಹೋಗು ದಾಸಪ್ಪ ಒಂದು ಪದ ಹೇಳ್ಕೊಯ್ತಿದ್ದ. ಏನಂತ? ನಂಬ ಬ್ಯಾಡಿರೋ ಎಂಡ್ರು ಮಕ್ಕಳ, ನಂಬ ಬ್ಯಾಡಿರೋ, ಎಂಬ ಬ್ಯಾಡಿರೋ ಎಂಡ್ರು ಮಕ್ಕಳ, ನಂಬ ಬ್ಯಾಡಿರೋ, ಎಂಬ ಬ್ಯಾಡಿರೋ ಎಂಡ್ರು ಮಕ್ಕಳ, ನಂಬ ಬ್ಯಾಡಿರೋ. ಬಾಯಲ್ಲಿ ಮಾತು ಸವಿ ಬೆಲ್ಲ, ಬಾಯಲ್ಲಿ ಮಾತು ಸವಿ ಬೆಲ್ಲ, ಸತ್ತಾಗ ನಿನ್ನ ಜೊತೆ ಬರೋದಿಲ್ಲ. ನಂಬ ಬ್ಯಾಡಿರೋ ಎಂಡ್ರು ಮಕ್ಕಳ, ನಂಬ ಬ್ಯಾಡಿರೋ. ಎಡ್ತಿರ್ ಮಾತ್ರ ನಂಬೇಡಿ ಅನ್ಕ ಒಯ್ತಾವನ್ ಇವನು ಬೇರೆ 2 ಮದುವೆ ಆಗವನೆ, ಚೇರ್ ಮೇಲೆ ಕೂತಿರು. ಇವನಿಗನ್ನಿಸ್ತು, ಈ ಕಳ್ಳನ ಮಗನ್ ನಾನು ನೋಡ್ಬಿಟ್ಟೆ ಪದ ಹೇಳ್ತಾ ಇದ್ದಾನೆ ಹೆಂಗೆ ಇವನು. ಬಂದ್ಲೇ ದಾಸಪ್ಪ ಬಾಯ್ಲಿ ಅಂದ. ಅವನಾಲೆ 3 ಮನೆ ಬಿಟ್ಟು ಮುಂದಕ್ಕೆ ಹೋಗಿದ್ದ. ಸ್ವಾಮಿ, ನಾನು ಈ ಜಾಗಟೆ ಭವನ ಹಾಸಿ ಶಂಕ ಎಲ್ಲ ಹಿಡ್ಕೊಂಡು ಮುಂದಕ್ಕೆ ಹೋದ್ಮೇಲೆ ಹಿಂದಕ್ಕೆ ಬರುವುದಿಲ್ಲ ಅಂದ. ಹಿಂದಕ್ಕೆ ಬರುವುದಿಲ್ವಾ? ಒಳಕೆ ಸೌದೆ ಹೆಂಗ ಹೋಗುತ್ತೆ, ಎಳಕತ್ತನು ಅಂದ. ಈಗ ಅಂದ, ತಡಿಯಪ್ಪ ದುಡ್ಡು ಮಡ್ಗವನೆ, ಹೊಡೆದ್ಬಿಟ್ನೆ ಅಂತ ಓಡ್ ಬಂದ್ಬಿಟ್ಟ ಅವನು. ಏನಪ್ಪ ಅಂದ. ಅದೇನಿಲ್ಲ, ನಮ್ಮ ಮನೆ ಮುಂಚೆ ಹೇಳಕೋದಲ್ಲ ಅಂದ. ನಾನು ಹೇಳಕ್ ಹೋದೆ. ಬೊಗಳದಲ್ಲ, ಈಗ ಬೊಗಳದಲ್ಲ. ನಾನು ನನ್ನ ಬೋಳುಕೆ ನಾಯೇನಪ್ಪ, ನಾನು ದಾಸಪ್ಪ ಅಂದ. ಅದೇನು ಹೇಳಕ್ ಹೋದಲ್ಲ, ಈಗ ಪದ ಹೇಳ್ದೆ. ಪದವ ಇನ್ನೊಂದ್ಸತಿ ಹೇಳು ನೋಡಮ್ಮ ಅಂದ. ಪದ ಕೇಳಕ್ ಹೋಗ್ದ. ಕೇಳು, ನಂಬ ಬ್ಯಾಡಿರೋ ಆ ಎಂಡ್ರು ಮಕ್ಕಳ, ನಂಬ ಬ್ಯಾಡಿರೋ. ಬಾಯಲ್ಲಿ ಸವಿ ಮಾತಿನ ಬೆಲ್ಲ, ಸತ್ತಾಗ ಜೊತೆಗೆ ಬರುವುದಿಲ್ಲ. ಬಾಯಲ್ಲಿ ಸವಿ ಮಾತಿನ ಬೆಲ್ಲ, ಸತ್ತಾಗ ಜೊತೆಗೆ ಬರುವುದಿಲ್ಲ. ಹೆಂಡೀರ ಮಾತ ನಂಬಲೇ ಬ್ಯಾಡಿರೋ, ನಂಬ ಬ್ಯಾಡಿರೇ. ಮುಚ್ಚು ಬಾಯ. ಈ ಪದದ ಅರ್ಥ ಹೇಳ. ಎಮ್ಮೆ ಉಚ್ಚಿ ಹೋದಂಗೆ ಕೇಳ್ಕೊಂಡ್ರ ಅರ್ಥ ಏನಿಲ್ಲ ಕಣಪ್ಪ. ಬದುಕಿರೋ ತನಕ ನೀನೇ ಚಂದ್ರ, ನೀನೇ ಇಂದ್ರ, ನೀನೇ ಸೂರ, ನೀನೇ ಧೀರ ಅನ್ನು ಹೇಳ್ತಿರು, ಸತ್ತಾಗ ಜೊತೆಲಿ ಬರುದಿಲ್ಲ ಕಣಪ್ಪ ಅಂದ. ಹಂಗಂತ ಯಾರು ಹೇಳ್ತಿದಾರ ನಮ್ಮೂರಲ್ಲಿ? ನಿನ್ನ ಕೂಗಿ ಬಾಯ್ಲಿ ದಾಸಪ್ಪ, ನಮ್ಗೆ ಅನ್ಸತ್ತೋದಾಗ ನಾವು ಜೊತೆಲಿ ಹೋಗೋದಿಲ್ಲ, ನೀನು ಊರು ತುಂಬ ಹೇಳು ಅಂತ ಹೇಳಿದಾರ ಅಂದ. ಇಲ್ಲ ಮಂತ್ ಯಾಕೆ ಹೇಳ್ದೆ ಅಂದ. ಒಳ್ಳೆ ಗಾಚಾರ ಬತ್ತಲ್ಲಪ್ಪ. ನನ್ನ ಮನಕನಾಗ ಕುಂತ್ರುದ್ ನೋಡಿದ್ರೆ ಈ ಪದ ಹೇಳ್ತಿರ್ಲಿಲ್ಲ ಕಣಪ್ಪ. ನಾನು ಬೇರೆ ಇದು ಪ್ರಪಂಚ ಹೆಂಗೆ ಲೇ, ಪ್ರಪಂಚದ ಸುದ್ದಿಯ ಹೇಳ್ಕೋಬೇಡ, ಚುಂಚಗಳಿ ಸುದ್ದಿ ಮಾತಾಡ ಮೊದಲು ನೀನು. ಪ್ರಪಂಚದ ಸುದ್ದಿ ನಿನಗೂ ಬೇಡ, ನನಗೂ ಬೇಡ. ಯಾರು ಹೇಳ್ತೀರಾರು ನಾವು ಗಂಡ ಸತ್ತೋದಾಗ ಜೊತೆಲಿ ಹೋಗುದಿಲ್ಲ, ನೀನು ಹೇಳು ಅಂತ ಹೇಳಿದಾರ ದಾಸಪ್ಪ ಅಂದ. ಆಯ್ತು ಬಿಡಪ್ಪ, ನನ್ನ ಮಾತು ತಪ್ಪು ಅನ್ಕಮ್ಮ. ಯಾರಪ್ಪ ಸತ್ತೋದಾಗ ಗಂಡ ಸತ್ತೋದ ಅಂತ ಹೇಳ್ದಿ? ಸತ್ತೋದಾಳ? ಸತ್ತೋಯ್ತಾರೆ, ಸಾಯ್ತಾರೆ ಕಲ. ಯಾರು? ಬ್ಯಾರೆ ಯಾರು ಅಲ್ಲ, ನಾನು ಇಬ್ರು ಹೇಳ್ತಿರು ಸತ್ತೋಯ್ತಾರೆ. ಕೆಲಸ ನೋಡಪ್ಪ ಹೋಗಿ. ಏನು ಅನ್ಕೊಂಡಿದ್ದಿಲ್ಲ, ನಿನ್ನ ಹೆಡ್ತ ಮಕ್ಳು ಸರಿ ಇಲ್ಲ ಅನ್ನೋ ನನ್ನ ಹೆಡ್ತಿರು ಹಂಗೆ ಅನ್ಕಂಡ. ನಾನು ಹಿರಿಯೋಳು ಪುಡ್ತಾಯಿ ಏನಂತ ಹೇಳೋಳು ಗೊತ್ತಲ್ಲ? ಪುಡ್ತಾಯಿ ರಾಮನಗರದವಳು. ಯಜಮಾನ ನೀ ಸತ್ತೋಗ್ಬಿಟ್ರೆ, ನಿನ್ನ ಗುಂಡಿಗೆ ಮನ್ಸ್ಬಿಟ್ರೆ ಜೀವ ಸಹಿತ ಬಂದು ಮಗ್ಳಲ್ಲಿ ಮನೆ ಕಬಿಡ್ತೀನಿ ಇಂದೊಳಕಲ್ಲ. ಏನಪ್ಪ?
ಕಿರಿಯೋಳೆ ಅಂದವಳು ಗೊತ್ತಲ್ಲ ಚಿಕ್ತಾಯಿ, ನಿನ್ನ ಬೆಂಕಿಗೆ ಹಾಕ್ಬಿಟ್ರೆ ಬಂದು ಮೇಲೆ ನೆಗೆದು ಬಿಡ್ತೀನಿ ಅಂದವಳಕಲ್ಲ. ಅವರು ಎಲ್ಲೋ ಮಂಡ್ಗಿಂಡಿ ಕರ್ಕೋಲಿ ಒಂದೆಳೆ ಚೈನ್ಗಿನ್ ಮಾಡಿಸ್ಕೊಡ್ಲಿ ಅಂತ ಅಂದವ್ರೆ. ಅವ್ರ ಮಾತು ಕಟ್ಕ ನನ್ನೊಂದಕ್ಕೆ ಜಗಳಕ್ಕೆ ಬಂದಿದ್ಯಲ್ಲ ಸರಿಯಾ ಅಂದ. ನಾನು ಹೇಳ್ತಿರೋ ಮಾತು ಸತ್ಯ, ನೀನು ಹೇಳ್ತಿರೋ ಪದ ಸುಳ್ಳು ಅಂದ. ಇಲ್ಲ 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 ಅಪ್ಪ, ನೀ ತಪ್ಪು ತಿಳ್ಕೊಂಡಿದ್ದಿ ಕಣೋ ಯಜಮಾನ, ನಾನು ಹೇಳ್ತಿರೋ ಪದವೇ ಸತ್ಯ, ನೀನು ಹೆಂಡ್ತಿರು ಹೇಳಿರೋ ಮಾತು ಮಾತ್ರ ಸುಳ್ಳು. ಇಲ್ಲ ಕಲ, ನಾನು ಹೇಳ್ತಿರೋ ಮಾತೇ ಸತ್ಯ. ಅದಕ್ಕೆ ಆ ದಾಸಪ್ಪ ಅಂದ, ಈಗ ಒಂದು ಕೆಲಸ ಮಾಡ್ಮಕ್ಕಣಪ್ಪ, ನನಗೂ ನಿನಗಿಬ್ರಿಗೂ ಜಗಳ ಬೇಡ, 10 ನಿಮಿಷ ನಾನು ಹೇಳ್ದಂಗೆ ಕೇಳಿಯಾ ನೋಡಮ್ಮ, ನನ್ನ ಪದ ಸುಳ್ಳೋ ನಿನ್ನ ಹೇಳ್ತಿರೋ ಮಾತು ಸುಳ್ಳೋ ಗೊತ್ತಾಯ್ತದೆ, ಅದೇನು ಹೇಳ ಅಂದ. ಈಗ ಒಂದು ಕೆಲಸ ಮಾಡು, ಎಲ್ಲವ್ರು ನಿಮ್ಮ ಹೆಂಗಸರು ಒಳಗವ್ರೆ, ಮೆಟ್ಲು ಹೆಂಗೂ ಎತ್ತಿತ್ರ ಕಡಿಸಿದ್ದಿ, 10 ಮೆಟ್ಲ, 1 2 3 4 5 6 ಮೆಟ್ಲು ಹತ್ಬಿಟ್ಟು ಜಾರ್ಬಿಟ್ಟು ದಪ್ಪ ಬಿದ್ದೋಬೇಕು. ಹೆಂಗ್ ಬಿದ್ದೋಬೇಕು ಗೊತ್ತಾ? ಸತ್ತೆಣ ಬಿದ್ದಂಗೆ ಬಿದ್ದೋಬೇಕು ನೀನು. ನಾ ಬಂದು ಮ್ಯಾಕ್ ಕೇಳುನು ಗಂಟು ಹೇಳ್ಬೇಡ, ನನ್ನ ಪದ ಸುಳ್ಳೋ ನಿನ್ನ ಹೇಳ್ತಿರ ಮಾತು ಸುಳ್ಳೋ ನಾ ತೋರಿಸ್ತೀನಿ ಅಂದ. ಆಯ್ತು ಓಲ್ ಆಗ್ಬೋದು, ಆಗೋದು ನೋಡೋ, ನಿನ್ನ ಪದ ಸತ್ಯ ಆದರೆ ಬಚಾವು ನೀನು, ನಾನು ಹೇಳ್ತಿರ ಮಾತೇನಾದ್ರು ಸತ್ಯ ಆಗೋದ್ರೆ ಮದ್ದೂರು ತಾಲೂಕಲ್ಲಿ ಎಲ್ಲೂ ಭಿಕ್ಷೆ ಎತ್ತೋಕಿಲ್ಲ, ಹಂಗೆ ಹೊಡೆದು ಓಡಿಸ್ಬಿಡ್ತೀನಿ ಅಂದ. ಆಯ್ತು ಹೋಗಪ್ಪ, ಹಣೆ ಬರ ಜಾಗಟೆ ಬೋನಾಸಿ ಸಂಕಾದೆ ಪ್ರಪಂಚ ಆಗ್ಲಾಗದೆಲ್ಲ ಬದಿಕತ್ತೀನಿ ನಾನು. ಆಯ್ತು ನಾನು ಹೇಳ್ದಂಗೆ ಮಾಡು ಅಂದ್ಬಿಟ್ಟು ತಗೋದ. ಇವನು ಯೋಚನೆ ಮಾಡ್ಕೊಂಡು 1 2 3 4 5 6 ಮೆಟ್ಲು ಹತ್ತ ಕಣಯ್ಯ, ಚರ್ರಂಜಾಗ್ಬಿಟ್ಟು ದಪ್ಪ ಬಿದ್ದೋದ. ಈ ಇಬ್ಬರು ಹೇಳ್ತಿರು ಒಳಗೆ ಸೇರ್ಕೊಂಡ್ಬಿಟ್ಟವ್ರೆ. ಯಜಮಾನಂಗೆ ಶುಗರು, ಹಿರಿ ಹೇಳ್ತಿ ಚಪಾತಿ ಚೂಡ್ತಾವಳೆ, 2 ಚಟ್ನಿ ಆಡಿಸ್ತಾವಳೆ. ಯಾವಾಗ ದಬ್ಬನ ಬಿದ್ದ ಈ ಪುಡ್ತಾಯಿ ಅಂದ್ಲು, ಚಿಕ್ತಾಯಿ ಏನಕ್ಕ ಅದೇನೋ ಆಚೆ ಅಗಣ ಬಿದ್ದಂಗೆ ಸದ್ದಾಯ್ತು ನೋಡು ಅಂದ್ಲು. ಓಡ್ ಬಂದು ನೋಡ್ತಾಳೆ, ಗೌಡ್ರು ಅಂಗ್ಲ ಆಚೆ ಬಿದ್ದೋಗ್ಬಿಟ್ಟವ್ರು. ಏನವ ಅಮ್ಮ ಕೊಕ್ರೆ ಬೆಳ್ಳೂರು ಕೇಳೋಂಗೆ ಬಾಯ್ ಬಡ್ಕೊಬಿಟ್ಲು, ಲಬ 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 ಲಬ. ಎಂಥ ಸಾವು ಬಂದ್ಬಿಡ್ತು ಅವ್ನು ಮನಕಾನ ಆಗೋನಿಗೆ. ಈಗಿದ್ನಲ್ಲಪ್ಪ, ಇತ್ತಿಂದ ಹೋದಾಗಿದ್ನಲ್ಲೋ, ಒತ್ಕ ಬಂದ್ರು ದಿವಾನ್ ಕಾಟಿ ಚುಂಗ್ ಮಡಗಿದ್ರು, ಎಳಕ ಬಂದು ಗೌಡನ ಮನಸ್ಸರು, ಕೈ ಕಾಲು ಮುರಿದ್ರು, ಬಾಯಿಗೆ ತುಂಬಿದ್ರು, ಬಟ್ಟೆ ಸುತ್ತಿದ್ರು, ಏನು ಇಬ್ಬರು ಹೇಳ್ತಿರು ಬಡ್ಕತಾವ ಲಬ ಲಬ ಲಬಲೆ. ಏನು ಆ ಬಡ್ಕೋ ಚಂದ ನೋಡ್ಬೇಕು ಕಣಯ್ಯ. ಅಯ್ಯೋ ಯಜಮಾನ, ಒಬ್ಬಿಟ್ಟು ತಿನ್ಬೇಕು ಅಂತಿದ್ದೆ, 15 ಮಾಡಿ ಮಡಗಿದ್ದೆ, 14 ತಿಂದಲ್ಲೋ ಅನ್ನೋದು. ಬದುಕಿದಾಗ ಒಂದು ಒಬ್ಬಿಟ್ಟು ಹಾಕು ಅಂದರೆ ಶುಗರ್ ಹೆಚ್ಚಾಗತ್ತೆ, ಅದ್ವಾಗ ತಿನ್ನು ಅನ್ನೋದು. ಏನು ಇಲ್ದಿರೋದಲ್ಲಿ ಹೇಳಕ್ಕೆ ಬಡ್ಕತ್ತವ್ರೆ. ಅವನ್ಯಾರೋ ಬಂದ್ಬಿಟ್ಟಕನ ಇಷ್ಟಪ್ಪ ಅವನಾರ ತಗೊಂಡು 20, ಅವನು ಹುಟ್ಟು ಜಿಪ್ಪಣ್ಣ ನನ್ನ ಮಗ ಊರಿಗೆಯ ಇಷ್ಟಪ್ಪ ಅವನಾರ ತಗೊಬಂದವನೇ. ಎಲ್ಲ ಅನ್ಕೊಂಡ್ರು ಊರಿಗೆ ಜಿಪ್ಪಣ, ಈ ನನ್ನ ಮಗ ಇಷ್ಟಪ್ಪ ಅವನಾರ ತಂದವನೆಲ್ಲ. ಯಾಕೆ ಅಂದರೆ ಇವನ್ ತಾವು 20 ಲಕ್ಷ ಸಾಲ ಇಸ್ಕೊಂಡಿದ್ದ ಅವನು. ತಂದು ಹಾಕ್ಬಿಟ್ಟು ಹೊಂಟೋದೇನಪ್ಪ, ಅಯ್ಯೋ 20 ಲಕ್ಷ ಕೊಟ್ಟು ನಮ್ಮ ಮನೆ ಬೆಳಕು ಮಾಡಿಬಿಟ್ಟು ಓದೋರ ಬಂದು ಅಸ್ಲು ಬಡ್ಡಿ ಎಲ್ಲ ಇಸ್ಕೊಂಡ್ಬಂದಲ್ಲಪ್ಪ ಅಂತ ಅವನೇ. ಮನಗಿದ್ ಗೌಡ ಅನ್ಕೋತಾನೆ, ಕಳ್ಳನ ಮಗನ ಯಾವಾಗಲ ಕೊಟ್ಟೆ ನೀನು, ಸತ್ತೇಟಿಗೆ ಕೊಟ್ಬಿಟ್ಟೆ ಅಂತ ಅವನಲ್ಲಪ್ಪ. ಇವನು ಬೇರೆ ಬಡ್ಕತ್ತವ್ರೆ, ಕೆಚ್ಕತ್ತವ್ರೆ. ಕೊನೆಗೆ ದಾಸಪ್ಪ ಬಂದ. ಇದೇನ್ರಪ್ಪ ಇದ್ಯಾಕ್ರೋ ಗೊತ್ತಿಲ್ವೇನೋ ನಿನಗೆ? ಅಯ್ಯೋ ಮೆಟ್ಲು ಮೆಂಬಿ ಸತ್ತೋಗ್ಬಿಟ್ನಲ್ಲಪ್ಪ ಊರ ಯಜಮಾನ. ಅಯ್ಯಯ್ಯೋ ಪುಣ್ಯಾತ್ಮ ಹೋಗ್ಬಿಟ್ನಪ್ಪ, ಧರ್ಮಾತ್ಮ, ದಾನ್ಸೂರ್ ಕರ್ಣ, ಭಿಕ್ಷಕರು ಕಂಡ್ರೆ ಕೂಗಿ ಕೂಗಿ ಕಾಸು ಕೊಡ್ತಿದ್ನಲ್ಲಪ್ಪ ಅಂತ. ಇವನು ಅನ್ಕಂಡ 1 ರೂಪಾಯಿ ಕೊಡ್ಲ ನನ್ನ ಮಗ, ನಾನು ಇವನು ಹೊಗಳ್ತಾ ಕೂತವನೆಲ್ಲ. ಸತ್ಮೇಲೆ ಹಿಂಗೆ ಅಲ್ವಾ ಜಗತ್ತು ಅಂತ. ಕೊಡ್ರಪ್ಪ ಜಾಗ ಕೊಡ್ರು. ಬಂದ ಏನು ಆಚಾರ್ಯ ಕೂತ್ಕೊಂಡು ಇಬ್ರು ಹೇಳ್ತಿರು, ರಾಗ ಆಡ್ತಾವ್ರೆ. ಹೊಂಟೋದಲ್ಲ ನನ್ನ ಯಜಮಾನ, ಹೊಂಟೋದಲ್ಲ ನನ್ನ ರಾಜ್ಕುಮಾರ, ನಿನ್ನ ಬಿಟ್ಟು ಹೆಂಗೆ ಬದುಕಾನೋ ಅಂತ ಆಗ್ಬಿಟ್ಟವ್ರು ಅವರು. ಇವನು ನೋಡ್ಬಿಟ್ಟವ, ಅಳ್ಬೇಡಿ ಸುಮ್ಮಿರವ ಅಂದ. ಇವ್ನು ಸುಮ್ಮನಿರು ಅನ್ನಲ್ಲ, ಅಮ್ಮಂಗೆ ಕಾಪತ್ ಬಿಡ್ತೀವಿ ಬಿಡ್ತಾಯ ಅಮ್ಮನಿಗೆ. ಅವಳಂದ್ಲು, ನಮ್ಮ ಮಟ್ಟಿ ಒಂದು ಸತ್ತೋಗಿ ನಾವು ಬಡ್ಕತೀವಿ, ನಿಂಗೇನೋ ಬಂದ್ರದ್ದು ಮಲ್ಲಾಗ್ರೋ ಅಂದ್ಲು. ಅವ್ವ ನೀ ಬಡ್ಕೊಬಿಟ್ರೆ ಸತ್ತೋಗಿರೋರು ಯಜಮಾನ್ರು ಬದುಕಾರ ಅಂದ. ನಾವು ಬಡ್ಕೋದ ನಿಲ್ಸ್ಬಿಟ್ರೆ, ಅಳುದ ನಿಲ್ಸ್ಬಿಟ್ರೆ ನೀನು ತಂದ್ಕೊಟ್ಟಿ ಏನೋ ಅಂದ್ಲು. ತಂದ್ಕೊಡ್ತೀನಿ ಸುಮ್ನಿರು ಅಂದ. ತಂದ್ಕೊಡ್ತೀನಿ ಅಳ್ಬೇಡಿ ಅಂದ. ಹಂಗಂದ ತಕ್ಷಣವೇ ನಿಲ್ಸ್ಬಿಟ್ರು. ಅಲ್ಲ ಸತ್ತೋದನ್ ತಂದ್ಕೊಟ್ಟಿಯಾ? ಯಜಮಾನ್ರು ಬದುಕಿಸ್ತೀನಿ ಅಳ್ಬೇಡಿ ನೀವು. ಅದು ಹೆಂಗೆ ಬದುಕ್ಸು? 1 ಲೋಟ ಹಾಲು ತಗೊಬರ್ರಪ್ಪ, 1 ಲೋಟ ಹಾಲು ತನ್ನಿ. ತಂದು ಕೊಟ್ರು. ಹಾಲು ತಂದು ಮಡಿಕಂಡ, ಚಪ್ಪಲ್ಕೆ ಹಾಕ ಕೂತ್ಕೊಂಡ, ಕಣ್ಣ ಮುಚ್ಕೊಂಡು ನೊಣ ಮಣ ಏನೇನೋ ಹೇಳ್ದ ಅವನು. ಜೋಬಲ್ಲಿ ಉಬತಿ ಪುಡಿ ಇತ್ತು, ತಗದ ಒಳಕ್ಕೆ ಹಾಕ್ತಾ ಹಾಲಿನ ಲೋಟ 2 ಲೋಟ ಇಸ್ಕ ಚೆನ್ನಾಗಿ ಕದಾಯಿಸ್ಬಿಟ್ಟು, ಅವ್ವ ಹಿರಿ ಹೇಳ್ತಿ ಯಾರವ್ವ? ನಾನೇಕನಪ್ಪ ಗಂಡು ಸತ್ತೇಟಿಗೆ ಗುಂಡು ಮನೆ ಕತ್ತಿ ನಿಂತಿದ್ದ ಅಂತಲ್ಲವ್ವ, ತಗಬೈ ಹಾಲು ಕುಡಿ ಅಂದ. ಅವಳಲ್ಲೂ ನಮ್ಮ ಮಟ್ಟಿ ಒಂದು ಸತ್ತೋಗಿ ನನ್ನ ಮನೆಗವನೇ, ಯಾವ ಥರದಲ್ಲಿ ಹಾಲ ಕುಡಿಯೋನಪ್ಪೋ ಅನ್ಲು. ಬಾವ್ ನಾನು ಸುಮ್ಮನೆ ಕುಡಿ ಅಂತಿದ್ದಾನ ನಿನ್ನ. ನೀನು ಈ ಹಾಲು ಕುಡಿದು ಬಿಟ್ರೆ ನೀ ಸತ್ತೋಯ್ತೀಯೇ, ನಿನ್ನ ಆಯುಸ್ಸು ಹೋಗಿ ಆ ಯಜಮಾನ್ರಿಗೆ ಸೇರ್ಕತ್ತದೆ. ನೀ ಸತ್ತೋಯ್ತೀಯೇ, ಅವ್ರು ಬದುಕ್ತಾರೆ ಕಣ, ಕುಡಿ ಅಂದ. ಯಾವಾಗ ನೀ ಸತ್ತೋಯ್ತಿ ಅನ್ನೋ ಹಾಲಿನ ಲೋಟು ಅವ್ನ ಕೈ ಕೊಟ್ಬಿಟ್ಟು 9 ಅಡಿ ನಿಂತ್ಕೊಂಡೋದ್ಲ ಅವಳು. ಹೋಗು ನನ್ನ ಮಗನ ಇದ್ದ, ಅವನು ಹೋದ, ನಾನ್ಯಾಕೆ ಸಾಯನ್ ಹೋಗೋ ನಿನ್ ತಿಥಿ ಮಾಡೋ ಅನ್ಲು. ಈ ಮನಗಿದ ಗೌಡ ಬಾಯಲಾಕಿದ್ದ ಅಕ್ಕಿಯ ಕಡ್ಮಂಗೆ ಕಡೀತಾ ಅವನೇ. ಈಗ 15 ದಿನದಲ್ಲಿ ತಾನೆ ನೀ ಸತ್ರೆ ಗುಂಡಿಗೆ ಮನೆ ಕಬಿಡ್ತೀನಿ ನಿಂತಿದ್ಲಲ್ಲಪ್ಪ ಇವಳು ಬೇರೆ.
ನನ್ನ ಮಾನ ಕಳಿಕೆ ಅಂತ ಮಾತಂದ್ಲು ಅಂತ ಅವಳು. ಇರ್ಲಿ ಬಿಡು, ಚಿಕ್ಕವಳವಳೆ ಕುಡಿತಾಳೆ ಅಂತ ಇವನು. ಆಯ್ತು ಬಿಡವ, ಇರಿಕಿತ್ತಿ ಮನೆ ಕದ್ದಿಗೆ ದನಕರ ನೋಡ್ಕ ಆರಾಮಾಗಿರು ನೀನು. ತಗವ ನೀನು ಚಿಕ್ಕೋಳು ಸಣ್ತಾಯಮ್ಮ, ನೀನಾರ ಕುಡಿ ಅಂತ. ಅವಳಲ್ಲಿ ಕೂತಿತ್ತವೆ ಶುರು ಮಾಡಿದ್ಲು. ನಮ್ಮ ಅಪ್ಪನ ಟೀ ಆಗ್ಲಾಗದೆ, ಯಾವ್ದಾರ ಮೂಲೆಯಲ್ಲಿ ಗೇಕ ತಿಂತೀನಿ, ಹೋಗೋ ನೀನು ಪೊಳೆಯಕ್ಕೆ ಬರೋ ಅಂದ್ಲು. ಮನಗಿದ್ ಗೌಡ ಹೂವ ಪವಲಂಗೆ ಕಿತ್ತಾಕ್ಬಿಟ್ಟು ದಡಾರ ಮ್ಯಾಕೆ ಎದ್ಬಿಟ್ಟ. ಪಕ್ಕದವ್ರು ದೊಡ್ಡಪ್ಪ ಕೂತಿದ್ದ, ಆಳು ಸರಿಯಾಗಿ 120 kg ವಜನ್ನು, ದೊಮ್ಮಿತ್ತು ದಮ್ಮು. ಇವನ್ ಮ್ಯಾಕೆ ಎದ್ದ, ಅವ್ನು ದಬಾಕಬಿಟ್ಟ ಕೆಳಗೆ ಮುಂದಾಗೆ ಎತ್ತವನು. ಅದೇ ದಿವಾದ ಕಡ್ಮ್ಯಾಕೆ ಮನಗಿಸಿದ್ರು. ದಾಸಪ್ಪನ ಕಂಕ್ಲೊಂದು ದೊಣ್ಣೆ ಎತ್ತು ಕಿತ್ಕೊಂಡು ಇಬ್ರಿಗೂ ದುಬ್ಬನ್ ಕೆಚ್ಚಿಬಿಟ್ಟ ಕಣೆ. ದಾಸಪ್ಪ, ನೀನು ಹೇಳೋದು ಪದವೇ ಸತ್ಯ ಕಲ, ನಾ ತಿಳ್ಕೊಂಡಿದ್ನಲ್ಲ ಅದೇ ಮಿಥ್ಯ ಕಣೋ. ಏನೋ ಒಂದೊಂದ್ಸಲ ಭ್ರಮೆಗೆ ಬದುಕ್ತೀವಿ ಅಂತ. ಅದಕ್ಕೆ ಭ್ರಮಾಧೀನವಾದ ಬದುಕನ್ನು ಬಿಟ್ಟು ಸುಲಲಿತವಾದ ಜೀವನವನ್ನು ಮಾಡೋದು ಮಾತ್ರ ಜೀವನದಲ್ಲಿ ಉತ್ತಮ. ನಾವಿದ್ದೀವಿ ನಮ್ಮ ಜೀವನ, ಆದರೆ ಅತಿ ಭ್ರಮೆ ಇಟ್ಕೊಳ್ಳೋದು ಖಂಡಿತವಾಗಿ ಕೂಡ ತಪ್ಪಾಗ್ತದೆ ಅಂತ ಹೇಳ್ತಾ